ನಮಸ್ಕಾರ ವೀಕ್ಷಕರೇ, ಚೆಕ್ ಬೌನ್ಸ್ ಆದ ನಂತರ ಕೋರ್ಟ್ನಲ್ಲಿ ಕೇಸನ್ನು ಫೈಲ್ ಮಾಡೋದಕ್ಕೆ ಎಷ್ಟು ದಿನಗಳ ಸಮಯಾವಕಾಶ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಚೆಕ್ ಬೌನ್ಸ್ ಆದ ದಿನದಿಂದ ಬ್ಯಾಂಕಿನಿಂದ ಚೆಕ್ ಬೌನ್ಸ್ ನೋಟಿಸ್ ಪಡೆದ ದಿನದಿಂದ 30 ದಿನಗಳ ಒಳಗಾಗಿ ಚೆಕ್ ಬೌನ್ಸ್ ಬಗ್ಗೆ ಡಿಮ್ಯಾಂಡ್ ನೋಟಿಸನ್ನು ಯಾರು ದುಡ್ಡನ್ನು ಕೊಡಬೇಕಿರುತ್ತೋ ಅವರಿಗೆ ಕಳಿಸ್ಬೇಕಾಗುತ್ತೆ. ಪಾವತಿ ಮಾಡಲು ಕಾಲಾವಕಾಶವನ್ನು ಕೊಡಬೇಕಾಗುತ್ತೆ. ಪಾವತಿದಾರನಿಗೆ ನೋಟಿಸ್ ಪಡೆದ ನಂತರ 15 ದಿನಗಳ ಕಾಲಾವಕಾಶವನ್ನು ನೀಡಬೇಕಾಗುತ್ತೆ. ಅವರು 15 ದಿನಗಳ ಕಾಲಾವಕಾಶದ ನಂತರ ಯಾವುದೇ ಹಣವನ್ನು ಹಿಂತಿರುಗಿಸದೇ ಇದ್ದರೆ, ಅಂದರೆ ಚೆಕ್ ಬೌನ್ಸಲ್ಲಿ ಇರುವಂಥ ಹಣವನ್ನು ಹಿಂತಿರುಗಿಸದೇ ಇದ್ದಂಥ ಸಂದರ್ಭದಲ್ಲಿ 5 ದಿನಗಳ ಅವಧಿಯ ನಂತರ ಪಾವತಿ ಪ್ರಕ್ರಿಯೆ ನಡೆದೇ ಹೋದಂಥ ಸಂದರ್ಭದಲ್ಲಿ 30 ದಿನದ ಒಳಗೆ 15 ದಿನಗಳ ಕಾಲಾವಕಾಶ ನೀಡುತ್ತೀರ, ನಂತರ 30 ದಿನದ ಒಳಗೆ ಕೋರ್ಟ್ನಲ್ಲಿ ಕೇಸನ್ನು ಫೈಲ್ ಮಾಡ್ಬೋದಾಗಿರುತ್ತೆ. ಚೆಕ್ ಬೌನ್ಸ್ ಆದ ದಿನದಿಂದ ಹಿಡಿದು ಗರಿಷ್ಠ 45 ದಿನದ ಒಳಗೆ ಕಾನೂನಾತ್ಮಕವಾದಂಥ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.